ಉದಯರಂಗ ಬಂದ ಇಲ್ಲಿಂದ ನಮ್ಮ ಪಯಣ ಮೈಸೂರಂತ. ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲ ಸೊಕ್ಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೈಸೂರಿಗೆ ಹೊಂಟೇನಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನೀವು ಮೈಸೂರಿಗೆ ಹೋಗ್ಬೇಕಂದ್ರೆ ನಿಮಗೆ 2 ರೂಟ್ ಬರ್ತಾವೆ. ಒಂದು ಎಕ್ಸ್ಪ್ರೆಸ್ ವೇ, ಅದ್ರಾಗ 2 ವೀಲರ್ ಬಿಡಲ್ಲ, ಕಾರ್ ಇದ್ದವ್ರು ಅಷ್ಟೇ ಹೋಗ್ಬೋದು. ಅದ್ರ ಬಾಜು ಒಂದು ಸರ್ವಿಸ್ ರೋಡ್ ಇರುತ್ತೆ. ಟೈಮ್ ಬಂದು ಒಂದು 11 ಗಂಟೆ ಆಗಿರ್ಬೋದು ರೀ. ಯಾರೂ ಜಾಸ್ತಿ ಅಡ್ಡಾಡಲ್ರಿ. ಈಗೇನು ನಿಮಗೆ ಗ್ರೀನರಿ ಕಾಣತೈತಿ, ಇಷ್ಟ ಇರ್ತೈತಿ ರೂಟ್ ಪೂರ. ಇನ್ನು ಮುಂದೆ ಹೋದಂಗೆ ಸ್ವಲ್ಪ ವೈಡ್ ಆಗುತ್ತೆ ರೋಡ್, ಆದ್ರೆ ರೂಟ್ ಮಾತ್ರ ಭಾರಿ ಬೆಂಕಿ ಐತಿ. ಯಾರ ನೀವು ಬೆಂಗಳೂರು ಟು ಮೈಸೂರು ಹೋಗೋರಿದ್ರು ಅಂದ್ರೆ ನಿಮಗೆ ಟ್ರಾಫಿಕ್ ಭಾಳ ಆ ಕಡೆ ಸೈಡ್ ಹೆಕ್ಟ್ಯಾಕ್ ಇತ್ತಂದ್ರೆ ಈ ರೂಟಿಗೆ ಬರ್ಬೋದು ನೋಡ್ರಿ. ನಿಮ್ಗೆ ಆರಾಮ್ಸೆ ಹೋಗ್ಬೋದಿಲ್ಲ ನೋಡ್ರಿ. ಆ ಕಡೆ ಈ ಕಡೆ ಈಗಂತೂ ಈಗಿನ ಟೈಮ್ದಾಗಂತೂ ಭಾರಿ ಬೆಸ್ಟ್. ನಾನು ಲಾಸ್ಟ್ ಟೈಮು ಹೋಗಿದ್ದೆ, ಅವಾಗ ಇಷ್ಟು ಗ್ರೀನ್ ಇದ್ದಿದ್ದಿಲ್ಲ. ಈಗೆಲ್ಲ ಫುಲ್ ಗ್ರೀನ್ ಮಜಾ ಬರ್ತೈತಿ, ಗಾಡಿ ಹೊಡ್ಯಾಕೆ ಮಜಾ ಬರ್ತೈತಿ. ಯಾರು 2 ವೀಲರ್ ತೊಗೊಂಡು ಹೋಗೋರಿದ್ರೆ ಈ ಕಡೆ ಸೈಡ್ ಹೋಗ್ರಿ, 4 ವೀಲರ್ ಹೋಗೋರಿದ್ರೆ ಎಕ್ಸ್ಪ್ರೆಸ್ ವೇ. ಇದು ಒಂದೇ ರೂಟ್ ಐತಿ ಈಗ ಮೈಸೂರು ಮಠ. ಬಟ್ ರೋಡ್ ಹಿಂಗೆ ಇರಲ್ಲ, ಅಲ್ಲೆಲ್ಲ ಚೇಂಜ್ ಹಾಕಿರ್ತೈತೆ. ಅದು ವಿಡ್ತ್ ಆಫ್ ದ ರೋಡ್ ಚೇಂಜ್ ಹಾಕಿರ್ತೈತಿ. ಆದ್ರೆ ನೀವು ಬೆಂಗಳೂರಿಂದ ಮೈಸೂರು ಹೋಗೋದಿತ್ತಂದ್ರೆ ಬೆಸ್ಟ್ ಇದ ರೂಟ ಚೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಆರಾಮ್ಸೆ ಹೋಗ್ಬೋದು, ಹಂಪ್ಸ್ ಇರಲ್ಲ ಜಾಸ್ತಿ. ಆ ಕಡೆ ಎಕ್ಸ್ಪ್ರೆಸ್ ವೇದಾಗ ಮಾತ್ರ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇ 2 ವೀಲರ್ಸು ಕೊಡಬೇಕಾಗಿತ್ತು ಅವರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮಸ್ತ್ ಮಾಡ್ಯಾರ. ಲಾಸ್ಟ್ ಟೈಮ್ ನಾವು ಹೋದಾಗ ಇಷ್ಟು ಇದು ಆಗಿದ್ದಿಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಇತ್ತಿದ್ದು. ಈ ರೋಡ್ ಮಾತ್ರ ಪೂರ ಚೊಕ್ಕಾಗೈತಿ. ರೋಡ್ ಮನಗಂಡು ಅಂದ್ರೆ ಮನಗಂಡು ನೋಡ್ರಿ. ಫುಲ್ 3 ಲೈನ್ ಹೈವೇ ಐತಿದೆ. ಎಕ್ಸ್ಪ್ರೆಸ್ ವೇ ರೀ. ಇದ್ರಾಗಿತ್ತು ಅದ್ರಾಗಿನ 100 ಲಿಮಿಟ್ ಐತ್ರಿ. ಇದ್ರಾಗ ನೀವು 100+ ಹೋದ್ರು ಯಾರು ಕೇಳಂಗಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಹಳ್ಳಿ ಬರ್ತಿರ್ತಾವೆ ಸಣ್ಣ ನೋಡಿ ಹೊಡಿಬೇಕ್ರಿ ಗಾಡಿ ಅಷ್ಟೇ. ನೋಡ್ರಿ 100 ಹೊಂಟ ಮುಂದೆ. ನಾನು 114 ಹೊಡ್ಯಾತೀನಿ. ಇಲ್ಲಿಂದ ನಮ್ಮ ಪಯಣ ಮೈಸೂರಂತ. ಈಗೇನು ನೋಡಾತಿರಲ್ಲ, ಇದು ಮೈಸೂರು ಮಠ ಸೇಮ್ ಹಿಂಗೆ ಇರ್ತಾಯಿದ್ರು ರೋಟು. ನೋಡ್ರಿ ಮುಂದೆಲ್ಲ ಗುಡ್ಡ ಹೆಂಗದಾವ. ಬೆಂಗಳೂರದಾಗ ಏನರ ಇದ್ರಂದ್ರೆ ಸಾಕಷ್ಟು ಪ್ಲೇಸ್ ನೋಡ್ಬೋದು ನೀವು. ಒನ್ ಡೇದಾಗ ನೀವು ಮೈಸೂರು ಆತ, BR ಹಿಲ್ಸ್, KGUDI, ನೆಕ್ಸ್ಟ್ ಈ ಕಡೆ ಇಲ್ಲೇ ಸಣ್ಣ ಹಾಫ್ ಡೇ ಟ್ರೆಕ್ಕಿಂಗ್ ಇರ್ತಾವೆ, ಇಲ್ಲ ಗಂಗಾಧರೇಶ್ವರ ಇಂಥವು ಜಗ್ಗಿರ್ತಾವೆ. ಅವನ್ನೆಲ್ಲ ನೋಡ್ಕೊಂಬರ್ಬೋದು ನೀವು. ನೋಡ್ರಿ ವ್ಯೂ ನೋಡ್ರಿ, ಆ ಕಡೆ ಈ ಕಡೆ ತೆಂಗಿನ ಗಿಡ ನೋಡ್ರಿ ಹೆಂಗೆ ಕಾಣತೈತಿ. ನಮಗೆಲ್ಲ ಗೊತ್ತಾಗೋಯ್ತು. ಅಸಲಿ ಮಜಾ ಬರ್ತೈತಿ ನೋಡ್ರಿ. ಈ ರೋಡ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಬೆಂಗಳೂರು ಟು ಮೈಸೂರು. ಇನ್ನು ಮಳವಳ್ಳಿ ಒಂದು 44 ಕಿಲೋಮೀಟ್ರ್ ಐತಿ. ಮಳವಳ್ಳಿ ಮೇಲೆ ಹಾಶ್ ಹೋಗ್ಬೇಕಿದೆ ರೂಟ್ ಹಂಗೆ ಐತಿ ನೋಡ್ರಿ. ಗಾಡಿ ಚೇಂಜ್ ಆತಂದು ಶಾಕ್ ಆಗಬೇಡ್ರಿ. ಮಲ್ಲು ಭಯ್ಯ ಮತ್ತು ಅವರಿಬ್ರು ಅದ್ರಾಗ ಹೋದ್ರು, ನಾವೊಬ್ಬ ಇದ್ರಾಗ ಬಂದೆ. ಸೊ ಅವಾಗ ಗಾಡಿ ಚೇಂಜ್ ಮಾಡಕತ್ತೀವಿ ಅಂದ್ರೆ ಬೇಸರ ಆಗಂಗಿಲ್ಲ ಯಾರಿಗೂ. ಫೈನಲಿ ಒಂದು ಅಂಗಡಿಗೆ ಪಿಟ್ ಸ್ಟಾಪ್ ಮಾಡೀವಿ. ಇಲ್ಲಿ ಟೀ ಕುಡಿಬೇಕಂತಂದು. ಇಲ್ಲಿ ಹಂಟ್ರ್ ಐತಿ, ಆ ಕಡೆ ನಮ್ಮ ಮಾನ್ಸ್ಟರ್ ಐತಿ. ಇಲ್ಲಿ ಹೋಗ್ಬೇಕು. ಈಗ 90 ಕಿಲೋಮೀಟರ್ಸ್ ಬಂದೀವಿ ನಾವು ಬೆಂಗಳೂರು ಬಿಟ್ಟು. ಇನ್ನೊಂದು 60 ಕಿಲೋಮೀಟ್ರ್ ಐತಿ. ಚಾಮುಂಡಿ ಬೆಟ್ಟದಾಗಿರ್ತೀವಿ. ಟೈಮ್ ಎಷ್ಟಾಗೈತೆ ಅಂದ್ರೆ 1:30 ಆಗೈತಿ. ಇನ್ನೊಂದು ಅರ್ಧ ತಾಸು 1 ತಾಸ್ದಾಗ ಮುಟ್ತೀವಿ. ನಿಮ್ಗೆ ಪಿಟ್ ಸ್ಟಾಪ್ ಮುಗ್ದಿಂದ ಅಂದ್ರೆ ಟೀ ಕುಡಿದು ವಾಪಸ್ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ಸ್ಟೇಟ್ ಗೈಸ್. ಕಿಲೋಮೀಟ್ರ್ ತೋರ್ಸಾತೈತಿ. ಕುಣಿಗಲ್ 78, ಮದ್ದೂರು 55. ಇಲ್ಲೆಲ್ಲೇ ಹೋಗಿ ಮತ್ತೊಂದು ಇದು ಮಳವಳ್ಳಿ ಟೌನ್ ಲೆಫ್ಟ್ ತೊಗೋಬೇಕು. ಇಲ್ಲಿ ಮುಂದ್ಗಡೆ ಹೋಗಿ KL ಆಂಟಿ ಹೋಗಂಟಿ ಆಂಟಿ ನಾ ಅಜ್ಜಿ ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ
ಇದು ಲಾಸ್ಟ್ ಟೈಮ್ ಬಂದಾಗ ಫುಲ್ ರಶ್ ಇರ್ತೈತ್ರಿಪ್ಪ. ಈಗ ನೋಡಿ ಕುಲ್ಲ ಐತಿ. ರೋಡ್ ಚಲೋ ಮಾಡಿಬಿಟ್ಟಾರಿದೆ. ಲಾಸ್ಟ್ ಟೈಮ್ ಫುಲ್ ರೋಡ್ ಸರಿದಿದ್ದಿಲ್ಲ, ಇವಾಗ ಮಸ್ತ್ ರೋಡ್ ಮಾಡ್ಯಾರ. ಈ ಹಂಟ್ರ್ 350 ಗಾಡಿದಾಗ ಈ ಮಿರರ್ ವೈಬ್ರೇಷನ್ಗೆ ಏನಾರ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿರಿ. ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗುತ್ತೆ. ಈಗ ಎಷ್ಟೈತ್ರಿ, ಒಂದು 70 ಅದಿನ ನಾನು. ಈಗ ಲೈಟ್ ಆಗೈತಿ ಸ್ವಲ್ಪ. 100ಗೆ ಏನಾರ ಟಚ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ, ಒಂದು ಸೈಡ್ ಮಿರರ್ ಅಷ್ಟೇ ವೈಬ್ರೇಷನ್ ಆಗತೈತಿ, ಈ ಕಡೆ ಸೈಡ್ ಏನಿಲ್ಲ. ಬಟ್ ಇದು ವೈಬ್ರೇಷನ್ ಆಗತೈತಿ. ಅದ್ರ ಬಗ್ಗೆ ಅದ್ರದ್ದು ಬಗ್ಗೆ ಏನಾರ ಸೊಲ್ಯೂಷನ್ ಇತ್ತಂದ್ರೆ ಇನ್ಸ್ಟಾದಾಗ DM ಮಾಡ್ಯಾರ ಹೇಳ್ರಿ, ಇಲ್ಲ ಇಲ್ಲೇ ಯೂಟ್ಯೂಬ್ ಲಿಂಕ್ ತಳಗೆ ಕಮೆಂಟಾರ ಮಾಡಿ ತಿಳಿಸ್ರಿ ಪಟ್ಟನ. ವ್ಯೂ ಹೆಂಗೈತಿದೆ. ಇನ್ನೂ ಒಂದು 30 ಬೇಡ 40 ಕಿಲೋಮೀಟರ್ ಐತಿ. ನನ್ನ ಗಾಡಿ ಕಟ್ಟಿದ್ದ ಬ್ಯಾಗ್ ನಿನ್ನೆ ಟಾಪ್ ಬ್ರೇಕ್ ಮತ್ತು ವಿತ್ ಗ್ರಾಬ್ರೆಲ್ ಹಾಕಿದ್ದೆ ಅಲ್ರಿ, ಅದ್ರ ಮ್ಯಾಲೆ ನೋಡ್ರಿ ಈಗ ಒಂದು ಬ್ಯಾಗ್ ಕಟ್ಟಿ. ನಾನು ಲಾಸ್ಟ್ ಟೈಮ್ ಹಿಂಗೆ ಕಟ್ಟಕ್ಕೆ ಬರ್ತಿದ್ರು, ಕಟ್ಟಕ್ಕೆ ಜಾಗನೇ ಇರ್ತಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಅದು ಟಾಪ್ ಬ್ರೇಕ್ ಹಾಕಿನಂತಂದು ಅಷ್ಟು ಕರೆಕ್ಟ್ ಕೂತೈತಿ. ಸ್ವಲ್ಪ ಈ ಕಡೆ ಆಗೈತೆ ಅದು. ಮೇ ಬಿ ಅವರೆಲ್ಲರ ಸ್ಪೀಡ್ ಹಂಪ್ಸ್ ಇಲ್ಲ ಪಾಟಲ್ಸ್ ಸಣ್ಣ ಹರ್ಸ್ಕೊಂಡು ಬಂದಂಗೆ ಅದಾರ. ಮಳೆ ಎಲ್ಲ ಕಡೆ ಆಗೈತೆ ರೀ, ಇದ್ರಾಗ ನೀರೇ ಇಲ್ಲ ಅಷ್ಟು ಹೇಳ್ಕೊಳ್ಳೋಂಗೆ. ಇದು ಹೊಸ ಬ್ರಿಡ್ಜ್ ಆಗತ್ತಿದ್ದಂಗೆ ಐತಿ, ಕನ್ಸ್ಟ್ರಕ್ಷನ್ದಾಗ ಐತೆ. ನೀವು ಯಾರ ಗ್ರಾಬ್ರೆಲ್ಸ್ ಹಾಕೋರು ಇದ್ರಂದ್ರೆ ನಾನು ಲಾಸ್ಟ್ ವೀಡಿಯೋದಾಗ ಹೇಳಿನ ಎಲ್ಲ ಡೀಟೇಲ್ಸ್, ಅದನ್ನ ಹೋಗಿ ಚೆಕ್ಔಟ್ ಮಾಡಿರಿ ಅನ್ಸುತ್ತಾ. ಉದಯ ರಂಗ ಬಂದ. ವೆಲ್ಕಮ್ ಟು ಮೈಸೂರು ಎಂಟ್ರ್ ಆಗಿವ್ರೀಗ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಸಿಟಿಗಿಂದ ಹೊರಗನ ಒಂದು ಲೆಫ್ಟ್ ತೊಗೊಳೋದೈತಿ. ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡು ಸ್ವಿಚ್ ಮಾಡ್ಕೋತೀವಿ ಗಾಡಿ. ಅಂದ್ರೆ ಅವ್ನ ಗಾಡಿ ನನ್ನ ಗಾಡಿ ನಾ ತೊಗೋತೀವಿ. ಅರ್ಥ ಆಯ್ತು ಅನ್ಸುತ್ತೆ. ಚಾಮುಂಡಿಗೆ ಬೆಟ್ಟಕ್ಕೆ ಹೋಗೋದಿದ್ದ ರೂಟ್ ನೋಡ್ರಿ, ಇಲ್ಲೇ ಲೆಫ್ಟ್ ತೊಗೋಬೇಕೀಗ. ಅಲ್ಲಿ ಮುಂದೆ ಬೋಲ್ಡ್ ಕಾಣ್ತಾ ಇದೆ. ಏನಿದೆ ಜಂಕ್ಷನ್ ಹಿಂಗೆ ಆಟ ಆಡ್ತಾರಲ್ರಿ. ನೋಡ್ರಿ, ಊಟಿ ಪ್ಯಾಲೇಸ್ ಜೂ 3 ಹೋಗ್ಬೇಕಂದ್ರೆ ರೈಟ್ ಸೈಡ್ ತೊಗೋಬೇಕು. ಕ್ಲೀನೆಸ್ಟ್ ಸಿಟಿ ಇನ್ ಕರ್ನಾಟಕ ನೋಡ್ರಿ ಇದು ಮೈಸೂರು. ಎಸ್, ಇದು ವೆಲ್ಕಮ್ ಟು ಅಂತಂದೈತಿ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಬರ್ರಿ ಗಾಡಿ ಸ್ವಿಚ್ ಮಾಡೋಣ, ಆ ಗಾಡಿ ಒಳಗೆ ಸಿಗ್ತೀನಿ ನಿಮಗೆ. ವೆಲ್ಕಮ್ ಟು ಚಾಮುಂಡಿ ಬೆಟ್ಟ. ಒಂದು 4-5 ಸಲ ಬಂದೀನಿ ಚಾಮುಂಡಿ ಬೆಟ್ಟಗೆ. ಬಟ್ ಮಾನ್ಸ್ಟಿ ತೊಗೊಂಡು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೊಂಟೀನಿ. ಎಷ್ಟೋ ಸಲ ಪ್ಲ್ಯಾನ್ ಮಾಡ್ತಿದ್ದೆ, ಅರ್ಧ ಬರ್ತಿದ್ವಿ, ರೂಟ್ ತಪ್ತಿದ್ವಿ, ಏನಾರು ಒಂದು ಹಾಕಿತ್ತು, ಒಟ್ಟ ಬರೋದು ಹಾಕಿದ್ದಿಲ್ಲ. ಇದು ಫಸ್ಟ್ ಟೈಮ್ ಮಾನ್ಸ್ಟಿ ತೊಗೊಂಡು ಚಾಮುಂಡಿ ಬೆಟ್ಟ ಏರಿಸ್ತಾ ಇರೋದು. ಜೈ ಚಾಮುಂಡೇಶ್ವರಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿಭಾಯಿಸ್ಲಿ, ನೆಮ್ಮದಿ ಶಾಂತಿ ಕೊಡ್ಲಿ ಅಂತ ಹೇಳಿ. ಬಂದು ಇದು ಪಾರ್ಕಿಂಗ್ ಸ್ಪೇಸ್ ಐತಿ. ಇಲ್ಲಿ ತೊಗೊಂಡು ಇಲ್ಲೇ ಒಂದು ವೆಹಿಕಲಿಗೆ 50 ರೂಪಾಯಿ ತೊಗೋತಾರ ನೋಡ್ರಿ. ಅಲ್ಲಿ ಪಾರ್ಕಿಂಗ್ ಈ ಕಡೆ ಸೈಡ್ ಬೈಕ್ ಐತಿ, ಈ ಕಡೆ ಸೈಡ್ ಕಾರ್ ಐತಿ. ಹಿಂಗೆ ತಳಗೆ ಒಂದು ಫ್ಲೋರ್ ಐತಿ, ಮ್ಯಾಲೆ ಒಂದು ಐತಿ. ಕಾರಿಂದ ಮ್ಯಾಲೂ ಐತಿ, ತಳಗೂ ಐತಿ. ಬೈಕಿಂದ ಇದಷ್ಟು ಐತಿ. ಹಿಂಗೆ ಸುತ್ತಲ ಕೊಟ್ಟಾರ ಬೈಕಿಂದ. ಎಷ್ಟು ಇಲ್ಲೇ ಬೈಕ್ ಪಾರ್ಕ್ ಮಾಡ್ಬೇಕು. ಬಟ್ ನೀವೇನ್ರ ಲಗೇಜ್ ಇಲ್ಲೇ ಇಟ್ಟು ಹೋದ್ರಿ ಅಂದ್ರೆ ಮಂಗ್ಯ ಕಿತ್ತು ಹೋಗಿತೈತತ್ತ. ಸೊ ಎಲ್ಲ ಲಗೇಜ್ ತೆಗೆದುಕೊಂಡು ಹೋಗ್ಬೇಕು. ಈ ಕಡೆ ಸೈಡ ಪಾರ್ಕ್ ಮಾಡೋಣಂತ. ಫೈನಲಿ ಗುಡಿಗೆ ಹೊಂಟಿನ ನಾನು ಈ ಸದ್ದ. ಈಗ ಇರೋದು ಪಾರ್ಕಿಂಗ್ ಏರಿಯಾದಾಗ. ಇಲ್ಲಿ ನೋಡ್ರಿ ಪಾರ್ಕಿಂಗ್ ಏರಿಯಾ ಹೆಂಗೈತಿ, ಫುಲ್ ಸ್ಪೇಸಸ್. ಆಚೆ ಕಡೆ ಬೈಕ್ ಪಾರ್ಕ್ ಮಾಡ್ತಾರೆ. ರಶ್ ಐತಿ. ಇದು ಜನರಲ್. ಆ ಕಡೆ 100 ರೂಪೀಸ್ ಟಿಕೆಟ್ ಇರ್ತೈತಿ. ಅದು ರಶ್ ಐತಿ, ಇದು ರಶ್ ಐತಿ. ಈಗ ನಾವಿಲ್ಲೇ ಜನರಲ್ದಾಗ ಹೋಗ್ತೀವಿ. ಕಾಯಿ ತೊಗೊಂಡು ಕಾಯಿ ಹೊಡಿಸ್ಕೊಂಡು
ಫೈನಲಿ ದರ್ಶನ ಮಾಡಿಕೊಂಡು ಕಾಯಿಗೆ ಎಲ್ಲ ಹೊಡಿಸಿ ಚಲೋದಂಗೆ ದರ್ಶನ ಆತ್ರಿ. ನಾ ಲಾಸ್ಟ್ ಟೈಮ್ ಬಂದಾಗೂ ಸಾಯಂಕಾಲ ಬಂದಿದ್ದೆ, ಇವಾಗಲೂ ಸಾಯಂಕಾಲ ಬಂದೀನಿ. ಅಂದ್ರೆ ನಿಮಗೆ ಕ್ಯೂ ಜಾಸ್ತಿ ಸಿಗಲ್ಲ, ಜಲ್ದಿ ದರ್ಶನ ಆಗಿಬಿಡ್ತೈತಿ. ಈ ದರ್ಶನ ಮಾಡಿಕೊಂಡು ಪಾರ್ಕಿಂಗಿಂದ ಹೊರಗೆ ಹೋಗಿನಿ. ಪಾರ್ಕಿಂಗ್ ಮಾತ್ರ ಸ್ಪೇಸಿಯಸ್ ಐತಿ, ಅನಾಹುತ. 20 minutes later. ಈಗ ಇಲ್ಲೈತೆ ನೋಡ್ರಿ ವ್ಯೂ ಹೆಂಗೆ ಕಾಣುತ್ತೆ. ನಾವೀಗ ತಳಗೆ ಹೋಗ್ಬೇಕು. ತಳಗೆ ಹೋಗಿ ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. 2000 years later. ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ. ಗೈಸ್ ಫೈನಲಿ ಬಂದಿವಿ KRS ಡ್ಯಾಮಿಗೆ. ಇದು ಎಂಟ್ರೆನ್ಸ್. ಬೈಕ್ ಪಾರ್ಕಿಂಗ್ ಇಲ್ಲೈತಿ, ನಾವು ಲಗೇಜ್ ಹಾಕಿವಿ. ಸೊ ಬೈಕ್ ಎಲ್ಲಿ ಪಾರ್ಕ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ ಈಗ. ಯಾಕಂದ್ರೆ ಇಲ್ಲೆಲ್ಲರ ಎಂಟಿ ಸ್ಪೇಸ್ದು ಹಾಕಿದ್ವಿ ಅಂದರೆ ಯಾರೋ ತೊಗೊಂಡು ಹೋಗ್ಬೋದು ಸಾಧ್ಯತೆ ಜಾಸ್ತಿ ಐತಿ. ಅದಕ್ಕೆ ಅಲ್ಲಿ ವಾಚ್ಮನ್ ಎಲ್ಲಿರ್ತಾನೆ ಅದ್ರ ನಿಯರ್ ಹಾಕ್ಬೇಕಂತ ಐತಿ. ನೋಡೋಣ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಎಷ್ಟೈತಿ, ಎಲ್ಲ ಏನೇನಾಗುತ್ತೆ ಅನ್ನೋದು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಇಲ್ಲೇ ಕ್ಯಾಶ್ ಬೇಕು, ಫೋನ್ಪೇ ಗಿನ್ಪೇ ನಡೆಯಂಗಿಲ್ಲ. ಸೊ ನೀವು ಬರೋರಿದ್ದಂದ್ರೆ ಪಕ್ಕ ಕ್ಯಾಶ್ ಇಟ್ಕೊಂಬರ್ರಿ. ಇಲ್ಲ ಫೋನ್ಪೇ ಮಾಡಿ ತೊಗೊಳ್ತೀನಿ ಅಂದ್ರೆ 100 ರೂಪಾಯಿ ಮಾಡಿದ್ರೆ 110 ರೂಪಾಯಿ ಇಸ್ಕೋತಾರೆ. ಸೊ ಇಲ್ಲೆಲ್ಲೂ ಅಂಗಡಿ ಒಳಗೂ ನಿಮ್ಗೆ ಕ್ಯಾಶ್ ಕೊಡೋಂಗಿಲ್ಲ. ನೀವು ಬರೋದಿತ್ತಂದ್ರೆ KRS ಡ್ಯಾಮಿಗೆ ಕ್ಯಾಶ್ ಇಟ್ಕೊಂಬರ್ರಿ. ನೋಡಿರಿ ನಮ್ಮನೆ ಲೈಟಿಂಗ್ಸ್ ಇರುತ್ತೆ. ಇಲ್ಲೈತಿ ಡ್ಯಾಮ್. One eternity later. ಮ್ಯೂಸಿಕ್ ಫೌಂಟೇನ್ ನೋಡ್ಕೊಂಡು ಬಂದ್ವಿ, ಎಲ್ಲ ಮುಗೀತು. 50 ರೂಪಾಯಿ ನಿಮ್ಗೆ ಹೇಳಿದ್ನಲ್ಲ ಆಗಲೇ, 50 ರೂಪಾಯಿ ಎಂಟ್ರೆನ್ಸ್ ಇರ್ತೈತಿ. ಕ್ಯಾಶ ತೊಗೊಂಬರ್ಬೇಕು, ಫೋನ್ಪೇ ನಡೆಯಂಗಿಲ್ಲ. ಫೈನಲಿ ರೂಮಿಗೆ ಬಂದ್ವಿ. ರೂಮ್ ಮಾಡಿದ್ವಿ ಇಲ್ಲೇ, ಎಲ್ಲಂದ್ರೆ ಮೈಸೂರು ಪ್ಯಾಲೇಸ್ಲಿಂದ ಸ್ವಲ್ಪ ಒಂದು 26 ಕಿಲೋಮೀಟ್ರ್ ಬರೋಣ. ಒಂದು ರೂಮ್ ತೊಗೊಂಡ್ವಿ, 1000 ರೂಪೀಸ್ ಒಂದು ರೂಮಿಗೆ. ನಾವು KRS ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಇಲ್ಲಿಗೆ ಬರೋಕೆ ಒಂದು ಅವರ್ ತೊಗೊಂಡ್ವಿ ಟೈಮ್. ಬಿಕಾಸ್ ಅಲ್ಲಿಂದ ಒಳಗಿದ್ದವರೆಲ್ಲ ಹೊರಗೆ ಬರ್ಬೇಕು, ಟ್ರಾಫಿಕ್ ಸಿಕ್ಕಾಬಟ್ಟೆ ಆಯ್ತು. ಸೊ ಗಾಡಿನೂ ಪಾರ್ಕ್ ಮಾಡೋಕ್ಕೆ ಜಾಗ ಐತಿದ್ದು. ಹೋಟೆಲ್ ಚಲೋನೂ ಐತಿ. ಇದ್ರ ಬೇಕಾದ್ರೆ ಹೋಟೆಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ನೀವು ಏನರ ಬಂದ್ರೆ ನಿಮ್ಗೆ ಚಲೋ ಹೋಟೆಲ್ ಬಜೆಟ್ ಫ್ರೆಂಡ್ಲಿ ಬೇಕಂದ್ರೆ ಚಲೋ ಅನ್ನೋಕ್ಕೇನೋ ಒಂದು ಮೀಡಿಯಮ್ ರೇಂಜಿಗೆ ಐತಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್.